ಮನೆಯಲ್ಲಿ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಹೇಗಪ್ಪ ಹಣ ಹೊಂದಿಸೋದು, ಆಸ್ಪತ್ರೆಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸೋದು ಹೇಗೆ, ಒಳ್ಳೆ ಚಿಕಿತ್ಸೆ ಕೊಡಿಸೋದು ಹೇಗೆ ಅಂತೇಳಿ ನಾವು ಪರದಾಡ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಆ ರೀತಿಯ ಯಾವ ಇನ್ಫ್ಲೂಯೆನ್ಸು ಕೂಡ ಕಷ್ಟದ ಸಂದರ್ಭದಲ್ಲಿ ನೆರವಿಗೆ ಬರೋದೇ ಇಲ್ಲ. ತುಂಬ ಜನ ಹೆಲ್ತ್ ಇನ್ಶೂರೆನ್ಸ್ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಕವರೇಜ್ ಅನ್ನು ತಗೊಳ್ಳಲ್ಲ. ಆದರೆ ಈ ವಿಡಿಯೋದಲ್ಲಿ ಕಡಿಮೆ ದುಡ್ಡಲ್ಲಿ ಇಡೀ ಫ್ಯಾಮಿಲಿಗೆ ಕವರೇಜ್ ಅನ್ನು ಪಡೆಯೋದು ಹೇಗೆ ಅನ್ನೋ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಇಷ್ಟೆಲ್ಲ ಹೇಳಿದ ಮೇಲೆ ಬೆಸ್ಟ್ ಪಾಲಿಸಿ ಯಾವುದು, ಯಾವ ಇನ್ಶೂರೆನ್ಸ್ ಕಂಪನಿಯ ಪಾಲಿಸಿಯನ್ನು ನಾವು ತಗೋಬೇಕು ಅನ್ನೋ ಪ್ರಶ್ನೆ ನಿಮ್ಗಿದ್ದೇ ಇರುತ್ತೆ. ನಾವು ಮೆಟ್ರಿಕ್ಸ್ ಸಮೇತ ಯಾವ ಇನ್ಶೂರೆನ್ಸ್ ಕಂಪನಿ ಚೆನ್ನಾಗಿ ಕ್ಲೇಮನ್ನು ಕೊಡ್ತಿದೆ, ಜನರಿಗೆ ಸ್ಪಂದಿಸ್ತಿದೆ ಅನ್ನೋ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀವಿ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಏನೆಲ್ಲ ಮೋಸ ಆಗುತ್ತೆ, ಅದ್ರ ಬಗ್ಗೆ ಹೇಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀವಿ. ಕುಟುಂಬದ ಒಬ್ಬರಿಗೆ ಮಾತ್ರ, ದುಡಿಯೋರಿಗೆ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ ಅಂತ ಆಲೋಚನೆ ಮಾಡಬೇಡಿ. ಕುಟುಂಬದಲ್ಲಿ ಯಾರಿಗೆ ಅನಾರೋಗ್ಯ ಆದರೂ ಸಹಿತ ಅವರ ಹಣಕಾಸಿನ ಪರಿಸ್ಥಿತಿ ಹದಗೆಡುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಅಗತ್ಯ ಅಲ್ಲ, ಅನಿವಾರ್ಯ. ದಯವಿಟ್ಟು ಎಂಡ್ ಟು ಎಂಡ್ ಈ ವಿಡಿಯೋವನ್ನು ನೋಡಿ. ಖಂಡಿತವಾಗಿಯೂ ನಿಮಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿಕ್ಕೆ ಈ ವಿಡಿಯೋ ನೆರವಾಗುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅನಾರೋಗ್ಯ ಆಯಿತು ಅಂತಂದರೆ ಅವ್ರು ಬೇಗ ಗುಣ ಆಗಲಿ ಅನ್ನೋ ಪ್ರಾರ್ಥನೆ ಒಂದು ಕಡೆ, ಇನ್ನೊಂದು ಕಡೆ ಆಸ್ಪತ್ರೆ ಬಿಲ್ ಎಷ್ಟಾಗ್ಬೋದು, ಹೇಗೆ ಹೊಂದಿಸೋದು, ಇನ್ವೆಸ್ಟ್ಮೆಂಟ್ನ ಬ್ರೇಕ್ ಮಾಡಬೇಕಾ, ಯಾರತ್ರನಾದರೂ ಸಾಲ ಮಾಡಬೇಕಾ, ನನ್ನ ಭವಿಷ್ಯಕ್ಕೆ ಅಂತ ಎಲ್ಲೋ ಟೂರ್ಗೆ ಹೋಗೋಕ್ಕೆ ಅಂತ ಒಂಚೂರು ದುಡ್ಡು ಉಳಿಸಿದ್ದೆ ಅದು ಹೋಗ್ಬಿಡುತ್ತಲ್ಲ, ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೆ ಸಾಲ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಹೆಂಗಪ್ಪ ಅದರಿಂದ ಆಚೆ ಬರೋದು, ಈ ಎಲ್ಲ ಪ್ರಶ್ನೆಗಳಿರ್ತವೆ. ಅದಕ್ಕೆ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಯುನೀಕ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀವಿ. ಈ ಕಾನ್ಸೆಪ್ಟ್ ನಿಮ್ಮ ಕುಟುಂಬಕ್ಕೆ ಎಷ್ಟು ಸಹಾಯಕ ಅಂತಂದರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ನೀವು ಸ್ವಲ್ಪ ಹಣದಲ್ಲಿ ಇಡೀ ಕುಟುಂಬಕ್ಕೆ ಕವರೇಜ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಆಪ್ಷನ್ ಅಲ್ಲ, ಬೇಕಾದರೆ ತಗೋಬೋದು, ಇಂಟ್ರೆಸ್ಟ್ ಇದ್ದವರು ತಗೋಬೋದು, ಹಾಗಲ್ಲ. ಇದು ಕುಟುಂಬದ ಪ್ರತಿಯೊಬ್ಬರ ಸುರಕ್ಷತೆಗಾಗಿ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ಪಾಲಿಸಿ ಬಗ್ಗೆ ಹೇಳ್ತಾರೆ ಹಾಗೆ ಅಂದ್ಕೋಬೇಡಿ. ಆ ಥರ ನೀವು ಥಿಂಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ನೋಡೋದನ್ನು ನಿಲ್ಲಿಸ್ಬಿಡ್ಬೇಡಿ. ಈ ವಿಡಿಯೋನ ಪೂರ್ತಿ ನೋಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ನೀವು ಮಾಡೋ ಒಂದು ತುಂಬ ಇಂಪಾರ್ಟೆಂಟ್ ಸಹಾಯ ಇದಾಗುತ್ತೆ ಅಂತ ನಾನಂತೂ ಆಶಿಸ್ತೀನಿ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಇವರು ಹಿರಿಯ ಪತ್ರಕರ್ತರು, ಪರ್ಸನಲ್ ಫಿನಾನ್ಸ್ ರೈಟರ್, ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಸರ್, ಎಷ್ಟೋ ಜನಕ್ಕೆ ಕುಟುಂಬನ ನಿರ್ವಹಿಸೋದೇ ಕಷ್ಟ. ಟೈಟ್ ಬಜೆಟ್ನಲ್ಲಿ ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಿರ್ತಾರೆ, ಪೇಚೆಕ್ ಟು ಪೇಚೆಕ್ ಜೀವನ ಮಾಡ್ತಿರ್ತಾರೆ. ಅಂಥವರಿಗೆ ಬಾಡಿಗೆ, ಟ್ರಾವೆಲ್ ಕಾಸ್ಟ್ ಈ ಥರದನ್ನೆಲ್ಲ ನೋಡಿಕೊಂಡು ಇನ್ಶೂರೆನ್ಸ್ ಅನ್ನೋದು ಒಂದು ಹೊರೆ ಅನಿಸ್ಬಿಡುತ್ತೆ. ಆದರೆ ಇನ್ಶೂರೆನ್ಸ್ ಇಲ್ಲ ಅಂದ್ಕೊಂಡ್ರೆ ಇವ್ರು ಸೇವ್ ಮಾಡಿದ್ದೆಲ್ಲ ಆಸ್ಪತ್ರೆ ಬಿಲ್ಗೆ ಹೋಗ್ಬಿಡೋದು ಒಂದು ಸಣ್ಣ ಎಮರ್ಜೆನ್ಸಿಗೆ. ಸೊ ಇಡೀ ಕುಟುಂಬಕ್ಕೆ ಕವರೇಜು ಕಮ್ಮಿ ದುಡ್ಡಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಇದು ಆಪ್ಷನ್ ಅಲ್ಲ, ನೆಸೆಸಿಟಿ. ಎಲ್ಲರೂ ಇದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕು. ಸೊ ನಂಗೆ ಅದ್ರ ಬಗ್ಗೆ ಭಾಳ ಎಕ್ಸೈಟ್ಮೆಂಟ್ ಇದೆ. ಎಲ್ರಿಗೂ ಇದು ತುಂಬ ಯೂಸ್ ಆಗುತ್ತೆ ಅಂತಲೂ ನಾನು ಆಶಿಸ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇಡೀ ಕುಟುಂಬಕ್ಕೆ ಹೇಗೆ ಕವರೇಜ್ನ ಪ್ಲಾನ್ ಮಾಡ್ಕೊಳ್ಬೇಕು, ಆ ಯುನೀಕ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಖಂಡಿತ ಅಭಿ. ಈಗ ನೋಡಿ, ತುಂಬ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ ತಕ್ಷಣ ಅಷ್ಟು ದೊಡ್ಡ ಪ್ರೀಮಿಯಂ ಎಲ್ಲಿ ಕಟ್ಲಪ್ಪ, ನೋಡಿ ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ರೀಚಾರ್ಜು, ಮತ್ತು ದಿನಸಿ, ತರಕಾರಿ, ಇದೆಲ್ಲವನ್ನ ಲೆಕ್ಕ ಹಾಕಿದರೆ ಬೆಂಗಳೂರಿನಲ್ಲಿ 50-60 ಸಾವಿರ ಇದ್ದರೂ ಜೀವನ ಮಾಡೋದು ಕಷ್ಟ ಅನ್ನೋ ಸಂದರ್ಭ ಇದೆ. ಹೀಗಿರುವಾಗ ನಾನು ಹೆಲ್ತ್ ಇನ್ಶೂರೆನ್ಸ್ಗೆ ವರ್ಷಕ್ಕೆ 70-80 ಸಾವಿರ ಎಲ್ಲಿ ಎತ್ತಿಡ್ಲಿ? ಹೆಂಡತಿಗೊಂದು ಇನ್ಶೂರೆನ್ಸು, ಗಂಡನಿಗೊಂದು, ತಂದೆ ತಾಯಿಗೆ ಒಂದೊಂದು ಇನ್ಶೂರೆನ್ಸು, ಕಡೆಗೆ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಮಕ್ಕಳಿಗೆ ಸಪ್ರೇಟ್ ಇನ್ಶೂರೆನ್ಸು. ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿದರೆ 75-80 ಸಾವಿರ ಆಗಿಬಿಡುತ್ತೆ. ಇಷ್ಟೆಲ್ಲ ಹಣವನ್ನು ಹೊಂದಿಸ್ಲಿಕ್ಕೆ ಬಹುತೇಕ ಜನರಿಗೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ಅವ್ರು ಏನು ಮಾಡ್ತಾರೆ, ಈ ಹೆಲ್ತ್ ಇನ್ಶೂರೆನ್ಸ್ ಸವಾಸನೆ ಬೇಡ ಅಂತ ದೂರ ಉಳಿತಾರೆ. ಹಾಗಾದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಈ 75-80 ಸಾವಿರ ರೂಪಾಯಿಗೆ ನೀವು ವರ್ಷಕ್ಕೆ ಮನೆಯವರಿಗೆಲ್ಲ ಇನ್ಶೂರೆನ್ಸ್ ತಗೊಳ್ಳೋ ಬದಲು ಎಲ್ಲರಿಗೂ ಸೇರಿ ಒಂದು ಇನ್ಶೂರೆನ್ಸ್ ತೆಗೆದುಕೊಳ್ಳುವಂಥ ಆಯ್ಕೆ ಇದೆ. ಆ ಇನ್ಶೂರೆನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ. ಎಲ್ಲರಿಗೂ ಇದರಲ್ಲಿ ಕವರೇಜ್ ಇರುತ್ತೆ. ಹಾಗಂತ ದೊಡ್ಡ ಮೊತ್ತದ ಪ್ರೀಮಿಯಂ ಕೂಡ ಇದರಲ್ಲಿ ಇರೋದಿಲ್ಲ. ಅಂದರೆ ನಾನು ಹೇಳಿದ್ನಲ್ಲ, ಮನೆಯವರಿಗೆಲ್ಲ ತೊಗೊಂಡ್ರೆ 70-75 ಸಾವಿರ ಆಗುತ್ತೆ. ಆದರೆ ಈ ಫ್ಯಾಮಿಲಿ ಫ್ಲೋಟರ್ ತೊಗೊಂಡ್ರೆ ಮನೆಯವರೆಲ್ಲರಿಗೂ ಕವರೇಜ್ ಇರುತ್ತೆ, ಆದರೆ ಪ್ರೀಮಿಯಮ್ಮು 30-35 ಸಾವಿರದವರೆಗೆ ಬರಬಹುದು. ಏನಪ್ಪ ಇದು, ಯಾಕೆ ಇದು ಇಂಪಾರ್ಟೆಂಟು ಅಂತೇಳಿ ನೀವು ಕೇಳ್ಬೋದು. ನೋಡಿ, ನಮ್ಮ ಆಫೀಸಲ್ಲಿ ಒಬ್ಬರು ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ 2 ಮಕ್ಕಳಿದ್ದಾರೆ. ಅವ್ರಿಗೆ ಏನು ಸಂದರ್ಭ ಆಗಿದೆ ಅಂತ ಹೇಳಿದ್ರೆ, 2 ಮಕ್ಕಳು ಒಟ್ಟಿಗೆ ಹುಷಾರು ತಪ್ಪಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅಫ್ಕೋರ್ಸ್ ಆಫೀಸ್ದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರ್ಬೋದು, ಅದಕ್ಕೊಂದು ಮಿತಿ ಇರುತ್ತೆ. ಈಗ ಆ ಕವರೇಜ್ ಎಕ್ಸೀಡ್ ಆದರೆ
ಅವರು ಕೈಯಿಂದ ದುಡ್ಡನ್ನು ಕಟ್ಟಬೇಕು. Okay. ಮನೆಯವರಿಗೆ ಅವರು ಪರ್ಸನಲ್ ಆಗಿ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೊಂಡಿದ್ದಾರಾ, ಇಂಡಿವಿಜುವಲ್ ಪಾಲಿಸಿ ತಗೊಂಡಿದ್ದಾರಾ ಗೊತ್ತಿಲ್ಲ. ಈಗ ಪರಿಶ್ರಮದ ದುಡ್ಡೆಲ್ಲ ಆಸ್ಪತ್ರೆ ಪಾಲಾಗುತ್ತೆ. ಕಷ್ಟಪಟ್ಟು ಉಳಿಸಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸುರಿದ್ರೆ ಮತ್ತೆ ಉಳಿತಾಯ ಎಲ್ಲ ಕರಗ್ತಾ ಹೋಗುತ್ತೆ. ಇದನ್ನ ಮಾಡೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಈ ಇನ್ಶೂರೆನ್ಸ್ಗೆ ಕಟ್ಟಿಬಿಟ್ರೆ ಹೆಡ್ಡೇಕ್ ಕಡಿಮೆ ಆಗುತ್ತೆ, ತಲೆ ಬಿಸಿ ಇರೋದಿಲ್ಲ. ಈಗ ನೋಡಿ, ತುಂಬ ಜನರಿಗೆ ನೀವು ಹೇಳ್ತೀರಿ ಫ್ಯಾಮಿಲಿ ಫ್ಲೋಟರು, ಇಂಡಿವಿಜುವಲ್ ಪಾಲಿಸಿ, ಸೀನಿಯರ್ ಸಿಟಿಸನ್ ಪಾಲಿಸಿ, ಈ ರೀತಿ 10 ಪಾಲಿಸಿ ಇವೆ, ಯಾವ್ದು ತಗೊಳ್ಳೋದು ಅನ್ನೋದೇ ತುಂಬ ಜನರಿಗೆ ದೊಡ್ಡ ಪ್ರಶ್ನೆ. ಅದಕ್ಕೆ ನಾನು ಈ ಡಿಟ್ಟೋ ಪ್ಲ್ಯಾಟ್ಫಾರ್ಮನ್ನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಡಿಟ್ಟೋ ಪ್ಲ್ಯಾಟ್ಫಾರ್ಮನ್ನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಡಿಟ್ಟೋ ಅನ್ನೋದು ಈ ಇನ್ಶೂರೆನ್ಸ್ ಅಗ್ರಿಗೇಟರ್. ನಿಮಗೆ ಯಾವ ರೀತಿಯ ಇನ್ಶೂರೆನ್ಸ್ ಬೇಕೋ ಅದನ್ನು ನಿಮಗೊಪ್ಪುವ ರೀತಿಯಲ್ಲಿ ಕೊಡುವಂಥ ಒಂದು ವೇದಿಕೆ. ಮತ್ತು ಇವ್ರ ಹತ್ರ ನೀವು ಇನ್ಶೂರೆನ್ಸ್ ಅಡ್ವೈಸ್ ತಗೋಬೇಕು ಅಂತ ಹೇಳಿದ್ರೆ ಫ್ರೀ ಕಾಲನ್ನು ಬುಕ್ ಮಾಡ್ಕೋಬಹುದು. ನಿಮ್ಮದೇ ಮಾತೃಭಾಷೆಯಲ್ಲಿ ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಭಾಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ನೋಡಿರ್ತೀವಿ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಚೆಕ್ ಮಾಡಿದರೆ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇರುತ್ತೆ, ನಮಗೆ ಕಿರಿಕಿರಿ ಮಾಡ್ತಾರೆ. ಇವರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವಾಗೆ ಕಾಲನ್ನು ಬುಕ್ ಮಾಡಿದರೆ ಮಾತ್ರ ನಿಮಗೆ ಅವರು ಫೋನನ್ನು ಮಾಡಿ ಅಡ್ವೈಸನ್ನು ಕೊಡ್ತಾರೆ. ಪದೇ ಪದೇ ಫೋನ್ ಮಾಡಿ ನೀವು ಇನ್ಶೂರೆನ್ಸ್ ತಗೊಳ್ಳಿ, ನೀವು ತಗೊಳ್ಳೇಬೇಕು ಅಂತ ಕಿರಿಕಿರಿಯನ್ನು ಮಾಡೋದಿಲ್ಲ. ಮತ್ತು ಇವರಿಗೆ ಸೇಲ್ಸ್ ಟಾರ್ಗೆಟ್ಸ್ ಇರೋದಿಲ್ಲ. ಈಗ ಯಾರೋ ಒಬ್ಬರು ಇನ್ಶೂರೆನ್ಸ್ ಬೇಕು ಅಂತ ಕೇಳಿದ ತಕ್ಷಣ ಅವರಿಗೆ ಬಲವಂತವಾಗಿ ಏನೋ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಬೇಕು ಅನ್ನೋ ಒಂದು ಧಾವಂತ ಇವರಿಗಿಲ್ಲ. ಝೀರೋದ ಬ್ಯಾಕ್ಟ್ ಸಂಸ್ಥೆ ಇದು. ಭಾಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಮಾತೃಭಾಷೆಯಲ್ಲಿ ನಿಮಗೆ ಈ ಇನ್ಶೂರೆನ್ಸ್ ಅಡ್ವೈಸನ್ನು ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಫ್ಲೋಟರು ಮತ್ತು ಈ ರೈಡರ್ಸು, ಹೀಗೆ 10 ವಿಷಯಗಳು ಒಂದು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇರ್ತವೆ. ಇನ್ಶೂರೆನ್ಸ್ ಪಾಲಿಸಿಯನ್ನು ಎಷ್ಟೋ ಜನ ತೆಗೆದುಕೊಳ್ಳುವಾಗ ಅನುಕೂಲಕ್ಕಿಂತ ಅನಾನುಕೂಲ ಇರೋ ಪಾಲಿಸಿಯನ್ನೇ ಜಾಸ್ತಿ ತಗೋತಾರೆ. ರೂಮ್ ರೆಂಟ್ ಲಿಮಿಟ್ಟು, ಕೋಪೆ, ಈ ರೀತಿ 10 ಮಿತಿಗಳಿರ್ತವೆ. ಈ ಮಿತಿಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇನ್ಶೂರೆನ್ಸ್ ತೊಗೊಂಡ್ರೆ ಅದು ಇದ್ದು ಇಲ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಿ ಅಂತ ಹೇಳಿದ್ರೆ, ನಾವು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀವಿ, ಡಿಟ್ಟೋದವರ ಲಿಂಕ್ ಕೊಟ್ಟಿದ್ದೀವಿ. ಆ ಲಿಂಕನ್ನು ಬಳಸ್ಕೊಂಡು ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಸೂಕ್ತ ಸಲಹೆ ಮತ್ತು ಮಾಹಿತಿ ಉಚಿತವಾಗಿ ಸಿಗುತ್ತೆ. ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾನು ರಿಸರ್ಚ್ ಮಾಡಬೇಕಾದ್ರೆ ಸರ್, ಕ್ಲೈಮಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ ಅನ್ನೋದು ಬಹಳ ಅಟ್ರಾಕ್ಟಿವ್ ಅನಿಸ್ತು. ಸೊ ಎಂಡ್ ಟು ಎಂಡ್ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಏನೋ ಪ್ರಾಬ್ಲಮ್ ಆದಾಗಲೂ ನಿಮ್ಮ ಜೊತೆ ನಿಲ್ತಾರೆ ಅನ್ನೋದು ನನಗೆ ಬಹಳ ಹೈಲೈಟ್ ಅನಿಸ್ತು. ಹೌದು, ತುಂಬ ಜನರಿಗೆ ಈ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಅವರ ಇನ್ಶೂರೆನ್ಸ್ ಕಂಪ್ನಿಗಳು ಸಮಸ್ಯೆ ಮಾಡ್ತವೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಇವರು ಅಂದರೆ ಡಿಟ್ಟೋದವರು ನಿಮ್ಮ ಪರವಾಗಿ ನಿಂತು ಮಾಡ್ತಾರೆ. ಅದನ್ನು ಕೂಡ ನೀವು ಇಲ್ಲಿ ಗಣನೆಗೆ ತೆಗೆದುಕೋಬೇಕು. ಮತ್ತೆ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ಫ್ಯಾಮಿಲಿ ಫ್ಲೋಟರ್ ಅಂದರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಫ್ಯಾಮಿಲಿ ಫ್ಲೋಟರ್, ಇಡೀ ಕುಟುಂಬಕ್ಕೆ ಒಂದು ಇನ್ಶೂರೆನ್ಸ್ ಇರುವಂಥದ್ದನ್ನ ಫ್ಯಾಮಿಲಿ ಫ್ಲೋಟರ್ ಅಂತೇಳಿ ನಾವು ಕರಿತೀವಿ. ಈಗ ತಂದೆ ತಾಯಿ, ಗಂಡ ಹೆಂಡತಿ, ಒಂದು ಮಗು ಅಥವಾ 2 ಮಕ್ಕಳು, ಇಷ್ಟೂ ಜನಕ್ಕೆ ಸೇರಿ ಒಂದು ಪಾಲಿಸಿ ತೆಗೆದುಕೊಳ್ಳೋದನ್ನ ಫ್ಯಾಮಿಲಿ ಫ್ಲೋಟರ್ ಅಂತೇಳಿ ಕರೀತಾರೆ. ಈಗ ಮನೆಯಲ್ಲಿ ಯಾರಿಗೇ ಅನಾರೋಗ್ಯ ಆದರೂ ಕೂಡ ಈ ಫ್ಯಾಮಿಲಿ ಫ್ಲೋಟರ್ ಕೆಲಸಕ್ಕೆ ಬರುತ್ತೆ. ಈಗ ಒಂದು 10 ಲಕ್ಷ ಕವರೇಜ್ ತೊಗೊಂಡಿರ್ತೀವಿ. ಈಗ ಜನವರಿಯಲ್ಲಿ ಯಾರೋ ಹುಷಾರು ತಪ್ಪಿದ್ರು, ಅವ್ರಿಗೆ 2 ಲಕ್ಷ ರೂಪಾಯಿ ಕವರೇಜ್ ಸಿಕ್ಕಿರುತ್ತೆ. ಈಗ ಮತ್ತೆ ಜುಲೈನಲ್ಲಿ ಇನ್ನಿಬ್ಬರು ಹುಷಾರು ತಪ್ಪಿದ್ರು, ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಅಂದರೆ ಆ 10 ಲಕ್ಷದ ಮಿತಿಯೊಳಗೆ ಇಡೀ ಕುಟುಂಬಕ್ಕೆ ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೊಳ್ಳುವಂಥದ್ದಕ್ಕೆ ಫ್ಯಾಮಿಲಿ ಫ್ಲೋಟರ್. ನಾನು ಹೇಳ್ದಂಗೆ 10 ಲಕ್ಷದ ಮಿತಿಯೊಳಗೆ ಅಂತ ಹೇಳಿದ್ರೆ ನಾನು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಕೊಟ್ಟಿದ್ದು. 10 ಲಕ್ಷ ಮಿತಿ ಅಂತಲ್ಲ, ನೀವು ಎಷ್ಟು ಕವರೇಜನ್ನು ಪಡ್ಕೊಂಡಿರ್ತೀರಿ ಅದರ ಆಧಾರದ ಮೇಲೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಎಷ್ಟು ಕವರೇಜ್ ಇದೆ ಅನ್ನೋದು ನಿರ್ಧಾರ ಆಗುತ್ತೆ. ಬಟ್ ಒಂದು ಕ್ಯಾಚ್ ಇದೆ ಇಲ್ಲಿ. ಈಗ ವಯಸ್ಸು ಕಡಿಮೆ ಇರುತ್ತೆ ಅಂಥವ್ರಿಗೆ, ಉದಾಹರಣೆಗೆ ನನಗೆ, ನನ್ನ ಮಡದಿಗೆ, ನನ್ನ ಮಗಳಿಗೆ ಸೇರಿ ನಾನು ಒಂದು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿ ಪಾಲಿಸಿಯನ್ನು ತೆಗೆದುಕೊಂಡ್ರೆ ಹೆಚ್ಚು ಸಮಸ್ಯೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವಯಸ್ಸಿನಲ್ಲಿ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗುವಂಥ ಸಂದರ್ಭಗಳು ಕಡಿಮೆ. ಆದರೆ ಈಗ ಉದಾಹರಣೆಗೆ ನನ್ನ ಪಾಲಿಸಿ, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗೆ ನಮ್ಮ ತಂದೆ ನಮ್ಮ ತಾಯಿನೂ ನಾನು ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದ್ರೆ ಪದೇ ಪದೇ ಆಸ್ಪತ್ರೆಗೆ ಸೇರುವಂಥ ಸಂದರ್ಭ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ವಯಸ್ಸಾಗಿರುತ್ತೆ, ಏನೋ ಸಮಸ್ಯೆ ಬರುತ್ತೆ, ದಾಖಲಾಗುವಂಥ ಸಂದರ್ಭದಲ್ಲಿ ಕವರೇಜ್ಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಕ್ಯಾಚ್ ಇದೆ, ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿನಲ್ಲಿ ಕುಟುಂಬದ ಅತ್ಯಂತ ಹಿರಿಯ ಸದಸ್ಯನ ವಯಸ್ಸನ್ನು ಪ್ರೀಮಿಯಂಗೆ ಗಣನೆಗೆ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಸ್ಮಾಲ್ ಸೈಜ್ಡ್ ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಫ್ಲೋಟರ್ ತಗೊಳ್ಳಿ. ಮತ್ತು ನಿಮ್ಮ ಕುಟುಂಬ, ಉದಾಹರಣೆಗೆ ಗಂಡ ಹೆಂಡತಿ ಮಕ್ಕಳು, ಇಷ್ಟು ಜನಕ್ಕೆ ಫ್ಯಾಮಿಲಿ ಫ್ಲೋಟರ್ ಸೂಕ್ತ. ತಂದೆ ತಾಯಿಗೆ ದಯವಿಟ್ಟು ಪ್ರತ್ಯೇಕವಾಗಿ
ಇಂಡಿವಿಜುವಲ್ ಹೆಲ್ತ್ ಪಾಲಿಸಿಗಳನ್ನು ತೆಗೆದುಕೊಳ್ಳಿ. ಯಾಕೆಂತ ಹೇಳಿದ್ರೆ ವಯಸ್ಸಾದಂಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಖರ್ಚುಗಳು ಜಾಸ್ತಿ ಆಗ್ತವೆ, ಕ್ಲೇಮ್ ಪದೇ ಪದೇ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ, ಆದರೆ ಅದನ್ನು ತಡೆಯುವಂಥ ಶಕ್ತಿ ನಮಗಿರೋದಿಲ್ಲ, ಪರಿಸ್ಥಿತಿಯನ್ನು ಅದು ಅವಲಂಬಿಸಿರುತ್ತೆ. ಹಾಗಾಗಿ ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೋಬೇಕಾದ್ರೆ ಈ ಎರಡು ಒಂದು ಮಿತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ, ಅಭಿಷೇಕ್. ಓಕೆ ಸರ್, ಎಷ್ಟೋ ಜನಕ್ಕೆ ನನಗೆ ಇಂಡಿವಿಜುವಲ್ ಹೆಲ್ತ್ ಪಾಲಿಸಿ ಇದೆ ಆಲ್ರೆಡಿ, ಈಗ ನನ್ನ ಫ್ಯಾಮಿಲಿ ಫ್ಲೋಟರು ನನ್ನ ಕುಟುಂಬದ ದೃಷ್ಟಿಯಿಂದ ತಗೋಬೇಕಾ ಬೇಡವಾ, ಇದರಲ್ಲೇ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಅವರಿಗೆ ಸಪ್ರೇಟ್ ಮಾಡಿಸ್ಬೋಣ, ಸುಮ್ಮನೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಯಾಕೆ ಅಂತ ಅಂದ್ಕೊಳ್ತಾರೆ. ಸೊ ಈ ಫ್ಯಾಮಿಲಿ ಫ್ಲೋಟರ್ ಹೇಗೆ ಕೆಲಸ ಮಾಡುತ್ತೆ, ಇಂಡಿವಿಜುವಲ್ ಪಾಲಿಸಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕಂಪ್ಯಾರಿಸನ್ ಕೊಟ್ಟರೆ ಅವರಿಗೆ ಫೈನಲ್ ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಲೆಟ್ಸ್ ಕಂಪೇರ್. ಖಂಡಿತ ಅಭಿ, ಈಗ ನೋಡಿ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು ಈ ಫ್ಯಾಮಿಲಿ ಫ್ಲೋಟರ್ ವರ್ಸಸ್ ಇಂಡಿವಿಜುವಲ್ ಇನ್ಶೂರೆನ್ಸ್ ಪಾಲಿಸಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ತೋರಿಸ್ತೀವಿ. ಒಂದು ಕಾಲಮ್ನಲ್ಲಿ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇದೆ, ಮತ್ತೊಂದು ಕಾಲಮ್ನಲ್ಲಿ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳ ಬಗ್ಗೆ ಇದೆ. ಈಗ ನೋಡಿ ಕವರೇಜ್ನ ರಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದೇ ಶೇರ್ಡ್ ಸಮ್ ಅಶ್ಯೂರ್ಡ್ ಕುಟುಂಬದ ಎಲ್ಲ ಸದಸ್ಯರಿಗೆ ಇರುತ್ತೆ. ಅಂದರೆ ಒಂದು ಕವರೇಜ್ ಏನನ್ನು ತೆಗೆದುಕೊಂಡಿರ್ತೀವಿ, 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ಏನು ಕವರೇಜ್ ತೊಗೊಂಡಿರ್ತೀವಿ, ಆ ಅಮೌಂಟು ಇಡೀ ಕುಟುಂಬಕ್ಕೆ ಶೇರ್ಡ್ ಆಗಿ ಒಂದು ಪಾಲಿಸಿಯಾಗಿ ಇರುತ್ತೆ. ಇಂಡಿವಿಜುವಲ್ ಹೆಲ್ತ್ ಪಾಲಿಸಿಯಲ್ಲಿ ಇಂಡಿವಿಜುವಲ್ ವ್ಯಕ್ತಿಗೆ ಯಾರು ತೆಗೆದುಕೊಂಡಿರ್ತಾರೆ ಅವರು 5 ಲಕ್ಷ ತೆಗೆದುಕೊಂಡಿದ್ರೆ 5 ಲಕ್ಷ, 10 ಲಕ್ಷ ತೆಗೆದುಕೊಂಡಿದ್ರೆ 10 ಲಕ್ಷ, 20 ಲಕ್ಷ ತೆಗೆದುಕೊಂಡಿದ್ರೆ 20 ಲಕ್ಷದ ಸಮ್ ಅಶ್ಯೂರ್ಡ್ ಅಂದರೆ ಕವರೇಜ್ ಇರುತ್ತೆ. ಇನ್ನು ಪಾಲಿಸಿಗಳ ಸಂಖ್ಯೆ, ಈ ಇಂಡಿವಿಜುವಲ್ ಪಾಲಿಸಿಯಲ್ಲಿ ಆ ವ್ಯಕ್ತಿಗತವಾದ ಪಾಲಿಸಿ ಇರುತ್ತೆ. ಫ್ಯಾಮಿಲಿ ಫ್ಲೋಟರ್ನಲ್ಲಿ ಇಡೀ ಕುಟುಂಬದ 3 ಜನ 4 ಜನ 5 ಜನ 6 ಜನ ಏನಿರ್ತಾರೆ ಅಷ್ಟು ಜನರಿಗೆ ಒಂದೇ ಪಾಲಿಸಿ ಇರುತ್ತೆ. ಪ್ರೀಮಿಯಂ ವೆಚ್ಚ ಬೇರೆ ಬೇರೆ ಇಂಡಿವಿಜುವಲ್ ಪಾಲಿಸಿಗಳನ್ನು ಕೊಳ್ಳುವುದಕ್ಕಿಂತ ಇದು ಅಗ್ಗ. ಯಾವುದು ಅಗ್ಗ ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ, ಯಾಕಂದರೆ ಇಡೀ ಕುಟುಂಬಕ್ಕೆ ಒಟ್ಟಾಗಿ ಪ್ರೀಮಿಯಮನ್ನು ಇಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಇಂಡಿವಿಜುವಲ್ ಪಾಲಿಸಿಯಲ್ಲಿ ಪ್ರತ್ಯೇಕವಾಗಿ ಪ್ರೀಮಿಯಮನ್ನು ಲೆಕ್ಕಾಚಾರ ಮಾಡೋದ್ರಿಂದ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಹಾಗಾದರೆ ಇನ್ನೊಂದು ಅಂಶ ಏನು ನೆನ್ಪಿಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಕವರೇಜು ಕೂಡ ಬೇರೆ ರೀತಿಯಲ್ಲಿ ಇಂಡಿವಿಜುವಲ್ ಆಗಿ ಜಾಸ್ತಿ ಇರುತ್ತೆ. ಮತ್ತು ಈ ಫ್ಯಾಮಿಲಿ ಫ್ಲೋಟರ್ನಲ್ಲಿ ಪ್ರೀಮಿಯಂ ಲೆಕ್ಕಾಚಾರ ನಾನಾಗಲೇ ಹೇಳಿದೆ, ಕುಟುಂಬದ ಹಿರಿಯ ಸದಸ್ಯನ ಏಜನ್ನು ಗಣನೆಗೆ ತೆಗೆದುಕೊಂಡು ಅವರು ಪಾಲಿಸಿಯ ಪ್ರೀಮಿಯಮನ್ನು ನಿಗದಿ ಮಾಡ್ತಾರೆ. ಈ ಇಂಡಿವಿಜುವಲ್ ಪಾಲಿಸಿಯಲ್ಲಿ ನಿರ್ದಿಷ್ಟ ವ್ಯಕ್ತಿಯ ವಯಸ್ಸು, ಅವರ ಆರೋಗ್ಯ ಸ್ಥಿತಿ ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಈ ಪ್ರೀಮಿಯಂ ಲೆಕ್ಕಾಚಾರವನ್ನು ಮಾಡ್ತಾರೆ. ನೋಡಿ ಕ್ಲೇಮ್ ಮೇಲೆ ಏನು ಪ್ರಭಾವ ಆಗುತ್ತೆ. ಉದಾಹರಣೆಗೆ ಈ ಫ್ಯಾಮಿಲಿ ಫ್ಲೋಟರ್ನಲ್ಲಿ 10 ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ. ಒಬ್ಬರು ನಿರ್ದಿಷ್ಟ ವರ್ಷದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಒಂದು 3 ಲಕ್ಷ ರೂಪಾಯಿ ಕ್ಲೇಮನ್ನು ಪಡೆದಿರ್ತಾರೆ. ಇನ್ನು 7 ಲಕ್ಷ ರೂಪಾಯಿ ಕ್ಲೇಮು ಅವರಿಗೆ ಲಭ್ಯ ಇರುತ್ತೆ. ಆ ಮಿತಿಯೊಳಗಡೆ ಮಾತ್ರ ಕವರೇಜ್ ಸಿಗುತ್ತೆ. ಆದರೆ ಕ್ಲೇಮ್ಗಳು ವ್ಯಕ್ತಿಗತವಾಗಿ ಇಂಡಿವಿಜುವಲ್ ಪಾಲಿಸಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ 10 ಲಕ್ಷ ಕವರೇಜ್ ತೊಗೊಂಡಿರ್ತಾರೆ ಅಂತ ಹೇಳಿದ್ರೆ ಆ 10 ಲಕ್ಷದ ಮಿತಿಯೊಳಗಡೆ ವರ್ಷಕ್ಕೆ 2 ಸರಿ 3 ಸರಿ ಏನು ಸಮಸ್ಯೆ ಬರುತ್ತೆ ಆ ಮಿತಿಯೊಳಗಡೆ ಆ ನಿರ್ದಿಷ್ಟ ವ್ಯಕ್ತಿಗೆ ಕವರೇಜ್ ಸಿಗುತ್ತೆ. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಯಾವ ಟೈಮಲ್ಲಿ ಹೆಚ್ಚು ಅನುಕೂಲ, ರಿಸ್ಕ್ ಹಂಚಿಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದೇ ವರ್ಷದಲ್ಲಿ ಹೆಚ್ಚು ಕ್ಲೇಮ್ಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗದಿರುವಂತಹ ಸಂದರ್ಭ ಇದ್ದಾಗ ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಹೆಚ್ಚು ಅನುಕೂಲಕರವಾಗಿ ಕಾಣಿಸುತ್ತೆ. ಇಂಡಿವಿಜುವಲ್ ಪಾಲಿಸಿ ಯಾವಾಗ ಹೆಚ್ಚು ಅನುಕೂಲಕರ ಅಂತ ಹೇಳಿದ್ರೆ, ಈಗ ವಯಸ್ಸಾಗಿದೆ, ಅವ್ರಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಮತ್ತೆ ಮತ್ತೆ ಆಸ್ಪತ್ರೆಗೆ ದಾಖಲಾಗಬೇಕಾದಂಥ ಸಂದರ್ಭ ಬರುತ್ತೆ ಅನ್ನೋದಾದರೆ ಇಂಡಿವಿಜುವಲ್ ಪಾಲಿಸಿ ಹೆಚ್ಚು ಸೂಕ್ತ ಆಗುತ್ತೆ. ಯಾರಿಗೆ ಇದು ಸೂಕ್ತ ಈ ಫ್ಯಾಮಿಲಿ ಫ್ಲೋಟರ್ ಅಂತ ಹೇಳಿದ್ರೆ, ನಾನಾಗಲೇ ಹೇಳಿದೆ, ಸಣ್ಣ ಕುಟುಂಬ, ಆ ಕುಟುಂಬದ ಒಟ್ಟು ಆವರೇಜ್ ವಯಸ್ಸು ಕಡಿಮೆ ಇದೆ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚು ಸೂಕ್ತ. ಅವರಿಗೆ ವಯಸ್ಸಾಗಿದೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಪಾಲಿಸಿಗಳನ್ನು ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ನೋಡಿ ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಆರಂಭದಲ್ಲಿ ಇದರಿಂದ ಜಾಸ್ತಿ ಪ್ರೀಮಿಯಂ ಉಳಿತಾಯ ಆಗುತ್ತೆ ಅಂತ ನಮಗನ್ಸುತ್ತೆ. ಆದರೆ ಒಂದನ್ನು ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಏಜ್ ಜಾಸ್ತಿ ಆದಂಗೆ ನಾವು ಕವರೇಜನ್ನು ಅಪ್ಗ್ರೇಡ್ ಮಾಡುವಂಥ ಅನಿವಾರ್ಯತೆ ಬರುತ್ತೆ. ಅದಕ್ಕೆ ತಕ್ಕಂಗೆ ಪ್ರೀಮಿಯಂ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಇಂಡಿವಿಜುವಲ್ ಪಾಲಿಸಿ ಪಡೆದಾಗ ಕವರೇಜ್ ಸ್ವತಂತ್ರವಾಗಿರುತ್ತೆ ಮತ್ತು ಅಡೆತಡೆ ಇಲ್ಲದೆ ದೀರ್ಘಕಾಲದವರೆಗೆ ಸ್ಥಿರವಾಗಿ ರಕ್ಷಣೆಯನ್ನು ಪಡ್ಕೋಬೋದು ಇಂಡಿವಿಜುವಲ್ ಪಾಲಿಸಿಯಲ್ಲಿ. ಇದು ಸಾಮಾನ್ಯವಾಗಿ ವಯಸ್ಸು ಜಾಸ್ತಿ ಆದಾಗ ಬೇಕಾಗುವಂಥ ಪಾಲಿಸಿ. ಬಟ್ ವಯಸ್ಸು ಜಾಸ್ತಿ ಆದಮೇಲೆ ಸಮಸ್ಯೆ ಜಾಸ್ತಿ ಆದಾಗ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಇನ್ಶೂರೆನ್ಸನ್ನು ಕೊಡಲ್ಲ. ಅದಕ್ಕಾಗಿ ನಾವು ಸಾಧ್ಯವಾದಷ್ಟು ಬೇಗ ಇನ್ಶೂರೆನ್ಸನ್ನು ಮಾಡಿಸಿ ಇಟ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಸರ್, ನಾವು ಒಟ್ಟು 8 ಕಂಪ್ಯಾರಿಸನ್ ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ. ಜನರ ಖುಷಿಯಾಗಿರುತ್ತೆ, ಇದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಅಂತ. ಆದರೂ ಕೆಲವೊಬ್ಬರಿಗೆ
ಬೆಸ್ಟ್ ಪಾಲಿಸಿ ನೀವೇ ಹೇಳಿಬಿಟ್ಟಿದ್ರೆ ಬೆಟರ್ ಇತ್ತಲ್ಲ, ಅಥವಾ ಯಾವುದೋ ಒಂದು ಪಾಲಿಸಿ ಬೆಸ್ಟ್ ಅಂತ ಹೇಳೋದಕ್ಕೆ ಏನೇನು ಫ್ಯಾಕ್ಟರ್ಸನ್ನು ಗಮನಿಸಬೇಕು ಅದ್ರ ಬಗ್ಗೆ ಒಂದು ಹೋಮ್ವರ್ಕ್ ಅಥವಾ ಅದೊಂದು ಟೆಂಪ್ಲೇಟ್ ಇರೋದಿಲ್ಲ ಅವ್ರ ಹತ್ರ. ಸೊ ಆ ಕಾರಣಕ್ಕಾಗಿ ನಾವು ಬೆಸ್ಟ್ ಪಾಲಿಸಿಗಳನ್ನು ಡಿಸ್ಕಸ್ ಮಾಡಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಸರ್. ಖಂಡಿತ ಅಭಿ. ಈಗ ನೋಡಿ, ಟಾಪ್ ಪ್ಲ್ಯಾನ್ಸ್ ಮತ್ತು ಅವುಗಳ ಡೀಟೇಲ್ಸು ಮತ್ತು ಕೋರ್ ಫೀಚರ್ಸನ್ನು ನಾವು ಮಾತಾಡೋಣ. ಈಗ ಟಾಪ್ 1ನಲ್ಲಿ HDFC Ergo ಆಪ್ಟಿಮಾ ಸೆಕ್ಯೂರ್ ಅಂತೇಳಿ ಒಂದು ಪ್ಲ್ಯಾನ್ ಇದೆ. ಇದನ್ನು ಯಾವ ಆಧಾರದಲ್ಲಿ ಈ ಡಿಟೋದವರು ಬೆಸ್ಟ್ ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿದ್ರೆ 2022ರಿಂದ 25ರವರೆಗಿನ ಮೆಟ್ರಿಕ್ಸನ್ನು ಅವರು ತೆಗೆದುಕೊಂಡಿದ್ದಾರೆ. ನೆಟ್ವರ್ಕ್ ಹಾಸ್ಪಿಟಲ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 13,000ಕ್ಕೂ ಹೆಚ್ಚು ನೆಟ್ವರ್ಕ್ ಹಾಸ್ಪಿಟಲ್ಗಳನ್ನು ಇದು ಹೊಂದಿದೆ. ಅಂದರೆ 13,000 ಹಾಸ್ಪಿಟಲಲ್ಲಿ ನೀವು ಎಲ್ಲೇ ಹೋಗಿ ದಾಖಲಾದರೂ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುವಂಥ ಅನುಕೂಲ ಇರುತ್ತೆ. ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ 96.71% ಇದೆ. ಇನ್ಕರ್ಡ್ ಕ್ಲೇಮ್ ರೇಷಿಯೋ 81.62% ಇದೆ. ಫ್ಯಾಮಿಲಿ ಫ್ಲೋಟರ್ ಸ್ಟ್ರಕ್ಚರ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ 4 ಜನ ದೊಡ್ಡವರು ಮತ್ತು 6 ಜನ ಮಕ್ಕಳನ್ನು ಇದರಲ್ಲಿ ಸೇರಿಸಿ ಪಾಲಿಸಿಯನ್ನು ತೆಗೆದುಕೋಬೋದು. ಕೋರ್ ಫೀಚರ್ಸ್ ಏನಪ್ಪ ಇದೆ ಅಂತ ಹೇಳಿದ್ರೆ ಡೇ 1ಇಂದನೇ ಕವರು ಡಬಲ್ ಆಗುತ್ತೆ ಆಟೋಮೆಟಿಕ್ಕಾಗಿ, ಮತ್ತು ಕ್ಲೇಮ್ ಮಾಡಿದ್ರೂ 3 ಟೈಮ್ಸ್ ಗ್ರೋ ಆಗುತ್ತೆ. ಅಷ್ಟೇ ಅಲ್ಲ, ಈಗ ಕನ್ಸ್ಯೂಮೇಬಲ್ಸು ಅಂದರೆ ಈ ಗ್ಲೌಸು ಆ ಥರದ್ದೆಲ್ಲ ಖರ್ಚು ಮಾಡಿರ್ತಾರೆ, ಅದಕ್ಕೆ ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಕವರೇಜನ್ನು ಕೊಡಲ್ಲ, ಅದನ್ನು ಕೂಡ ಫುಲ್ಲಿ ಇದು ಕವರ್ ಮಾಡುತ್ತೆ. ರೂಮ್ ರೆಂಟ್ ಲಿಮಿಟ್ ಇದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಇನ್ಶೂರೆನ್ಸ್ನಲ್ಲಿ. ಇದರಲ್ಲಿ 0 ರೂಮ್ ರೆಂಟ್ ಲಿಮಿಟ್ಸ್ ಇದೆ. ಅಂದರೆ ನಿಮಗೆ ಅನುಕೂಲಕರವಾಗುವಂಥ ರೂಮ್ನಲ್ಲಿ ಆಸ್ಪತ್ರೆಯ ಒಂದು ವಾರ್ಡ್ನಲ್ಲಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು. 0 ಕೋಪೆ. ಈಗ ಎಷ್ಟೋ ಇನ್ಶೂರೆನ್ಸ್ಗಳಲ್ಲಿ ₹100 ಖರ್ಚಾಗಿದೆ ಅಂತ ಹೇಳಿದ್ರೆ ₹20 ನೀನು ಕೊಡು, ₹80 ನಾನು ಕೊಡ್ತೀನಿ ಅನ್ನೋ ಥರದ ಪಾಲಿಸಿಗಳಿರ್ತವೆ. ಆ ರೀತಿಯ ಮಿತಿಗಳು ಈ HDFC Ergo ಆಪ್ಟಿಮಾ ಸೆಕ್ಯೂರ್ನಲ್ಲಿ ಇಲ್ಲ. ಮತ್ತು 0 ಡಿಸೀಸ್ ಸಬ್ಲಿಮಿಟ್ಸು. ಈ ಸಬ್ಲಿಮಿಟ್ಸ್ ಅಂದರೆ ಏನು? ಹೆಲ್ತ್ ಇನ್ಶೂರೆನ್ಸ್ ಕವರೇಜು 5 ಲಕ್ಷ ನಾನು ತೊಗೊಂಡಿದ್ದೀನಿ, ಆದರೆ ಒಂದು ಸಬ್ ಕ್ಲಾಸ್ ಆಗಿರ್ತಾರೆ, ನಿಂಗೆ ಹಾರ್ಟ್ ಸಮಸ್ಯೆ ಆದರೆ 3 ಲಕ್ಷ ಕವರೇಜ್ ಕೊಡೋದು ಅಂತ, ಅದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಆ ರೀತಿಯ ಸಬ್ಲಿಮಿಟ್ಸು HDFC Ergo ಆಪ್ಟಿಮಾ ಸೆಕ್ಯೂರ್ನಲ್ಲಿ ಇಲ್ಲ. ಮತ್ತು ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಆಟೋಮೆಟಿಕ್ ರೆಸ್ಟೋರೇಷನ್ ಬೆನಿಫಿಟ್. ಏನಪ್ಪ ರೆಸ್ಟೋರೇಷನ್ ಬೆನಿಫಿಟ್ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಏನೋ ಸಮಸ್ಯೆ ಆಗಿ ಒಂದೇ ಸತಿ 10 ಲಕ್ಷ ಕವರೇಜ್ ಇರುತ್ತೆ, ಅಷ್ಟನ್ನು ನಾವು ಪಡ್ಕೊಂಬಿಟ್ಟಿರ್ತೀವಿ. ಅದೇ ವರ್ಷ ಇನ್ನೊಂದು ಸರಿ ಅನಾರೋಗ್ಯ ಆಗುತ್ತೆ, ಆಗ ಎಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆ ಬಂದರೆ ಇಲ್ಲ, ಮತ್ತೆ 10 ಲಕ್ಷ ಕವರೇಜ್ ಕೊಡ್ತೀವಿ ಅನ್ನತ್ತೆ ಈ ರೀತಿಯ HDFC Ergo ಆಪ್ಟಿಮಾ ಸೆಕ್ಯೂರ್ ಥರದ ಪಾಲಿಸಿಗಳು. ಏನೇನು ಆ್ಯಡ್-ಆನ್ಸ್ ಇದೆ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ರೆಸ್ಟೋರೇಷನ್ನು, ಪೇರೆಂಟ್ಹುಡ್ಡು, ಮೆಟರ್ನಿಟಿ ಬೆನಿಫಿಟ್ಟು, ಆಪ್ಟಿಮಾ ವೆಲ್ ಬೀಯಿಂಗ್ ಫಾರ್ ಡಾಕ್ಟರ್ ಕನ್ಸಲ್ಟೇಷನ್ಸು, ಅದರ ಕವರೇಜನ್ನು ಕೊಡ್ತಾರೆ. ಕ್ರಾನಿಕ್ ಕೇರು, ಈ ರೀತಿಯ ಬೇರೆ ಬೇರೆ ಅನುಕೂಲಗಳನ್ನು ಈ HDFC Ergo ಆಪ್ಟಿಮಾ ಸೆಕ್ಯೂರ್ ಒದಗಿಸುತ್ತೆ. ಎಸ್ ಸರ್. ಈ ರೂಮ್ ರೆಂಟ್ ಲಿಮಿಟ್ ಕೂಡ ಅಷ್ಟೇ ಸರ್. 10,000 ರೂಪಾಯಿ ಅಂತ ಅಂದ್ಕೊಂಡಿರ್ತಾರೆ, ಒಂದು ವೇಳೆ 15,000 ರೂಪಾಯಿ ರೂಮ್ ರೆಂಟ್ ತೊಗೊಂಡು ಅಂತಂದರೆ 60% ಕವರೇಜ್ ಕೊಟ್ಟಂಗೆ ಆಯಿತು ಇನ್ಶೂರೆನ್ಸ್ ಕಂಪನಿ. ಬಿಲ್ ಮೇಲೂ 60% ಮಾತ್ರನೇ ಕೊಡ್ತಾರೆ ಅವರು, ರೂಮ್ ರೆಂಟ್ ಮಾತ್ರ ಅಲ್ಲ. ಸೊ ರೂಮ್ ರೆಂಟ್ ಅನ್ನೋದು ಹೆಸರಿಗೆ ಮಾತ್ರ ರೂಮ್ ರೆಂಟು, ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ಲಿಗೆ ಆ ಲಿಮಿಟ್ ಅನ್ನೋದು ಅಪ್ಲೈ ಆಗುತ್ತೆ. ಅದ್ರ ಬಗ್ಗೆ ಅಂದರೆ ಟು ಕೀಪ್ ಇಟ್ ಸಿಂಪಲ್, ಈಗ ಉದಾಹರಣೆಗೆ 5,000 ರೂಪಾಯಿ ನಿಮ್ಮ ರೂಮ್ ರೆಂಟ್ ಮಿತಿ ಇದ್ದರೆ, ನೀವು 10,000 ರೂಪಾಯಿ ರೂಮಲ್ಲಿ ನೀವು ದಾಖಲಾದರೆ ಅವರು ನಿಮಗೆ ಇನ್ಶೂರೆನ್ಸ್ ಕವರೇಜ್ ಒಟ್ಟು ಆಸ್ಪತ್ರೆ ಖರ್ಚು ಈಗ ಉದಾಹರಣೆಗೆ 2 ಲಕ್ಷ ರೂಪಾಯಿ ಆಗಿತ್ತು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾರೆ, ಇನ್ನೊಂದು ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲಿ ಕಟ್ಟಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ರೂಮ್ ರೆಂಟ್ ಮಿತಿಯನ್ನು ನೀವು ಮೀರಿದ್ದೀರಿ, ಆ ರೂಮ್ ರೆಂಟ್ ಮಿತಿಯನ್ನು ಮೀರಿದಕ್ಕೆ ತಕ್ಕಂಗೆ ಖರ್ಚುಗಳು ಜಾಸ್ತಿ ಆಗಿವೆ, ಹಾಗಾಗಿ ನೀವು ಅರ್ಧ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ರೂಮ್ ರೆಂಟ್ ಮಿತಿಯನ್ನು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಗಮನಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂಶ. ಎಸ್, ತುಂಬ ಜನಕ್ಕೆ ಜಾಸ್ತಿ ಕವರೇಜ್ ಇದೆ ಅಂತ ಜಾಸ್ತಿ ರೂಮ್ಗೆ ಹೋಗ್ಬಿಟ್ರೆ ಬೆಟರ್ ಅನ್ಕೋತಾರೆ, ದಟ್ಸ್ ರಾಂಗ್, ಹಂಗೆ ಮಾಡ್ಕೋಬೇಡಿ. ಎರಡನೇದು ಸರ್, ಕೇರ್ ಸುಪ್ರೀಂ. ಸೊ ಈ ಪಾಲಿಸಿಯ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡಿ, ಕೇರ್ ಸುಪ್ರೀಂನ ಫೀಚರ್ಸ್ ಬಗ್ಗೆ ನೋಡಬೇಕಾದ್ರೆ 2022ರಿಂದ 25ರವರೆಗಿನ ಮೆಟ್ರಿಕ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಡಿಟೋದವರ ಮಾಹಿತಿಯ ಮೇರೆಗೆ. ಮತ್ತು 11,400 ಹಾಸ್ಪಿಟಲ್ಸ್, ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದರಲ್ಲಿ ಇದೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 93.13% ಇದೆ. ಇನ್ಕರ್ಡ್ ಕ್ಲೇಮ್ ರೇಷಿಯೋ 58.68% ಇದೆ. ಫ್ಯಾಮಿಲಿ ಫ್ಲೋಟರ್ ಸ್ಟ್ರಕ್ಚರ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ 2 ಅಡಲ್ಟ್ಸು ಮತ್ತು 2 ಚಿಲ್ಡ್ರನನ್ನು ಇದು ಕವರ್ ಮಾಡುತ್ತೆ. ನೋಡಿ, HDFCಯಲ್ಲಿ 4 ಜನ ಅಡಲ್ಟ್ಸು ಮತ್ತು 6 ಜನ ಮಕ್ಕಳನ್ನು ಕವರ್ ಮಾಡ್ತಿದ್ರು, ಇದರಲ್ಲಿ 2 ಅಡಲ್ಟ್ಸು 2 ಮಕ್ಕಳನ್ನು ಕವರ್ ಮಾಡ್ತಾರೆ. ಅಂದರೆ ಒಂದು ಸಣ್ಣ ಕುಟುಂಬಕ್ಕೆ ಇದು ಹೆಚ್ಚು ಹೊಂದಾಣಿಕೆ ಆಗುತ್ತೆ. ಕೋಪೆ ಇಲ್ಲ, ರೂಮ್ ರೆಂಟ್ ಲಿಮಿಟ್ ಇಲ್ಲ, ಇದರ ಕೋರ್ ಫೀಚರ್ಸು. ಯಾವುದೇ ಡಿಸೀಸ್ನ ಸಬ್ ಲಿಮಿಟ್ಸ್ ಇಲ್ಲ. ಮತ್ತು
ಪ್ರತಿ ವರ್ಷ ಕ್ಯುಮ್ಯುಲೇಟಿವ್ ಬೋನಸನ್ನು ಕೊಡ್ತಾರೆ. 50% ಇಯರ್ಲಿ ಅಪ್ ಟು ಮ್ಯಾಕ್ಸಿಮಮ್ 100%ವರೆಗೆ ಕೊಡ್ತಾರೆ. ಈವನ್ ಆಫ್ಟರ್ ಕ್ಲೇಮ್ಸ್ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಅನ್ಲಿಮಿಟೆಡ್ ರೆಸ್ಟೋರೇಷನ್ ಆಫ್ ದಿ ಸಮ್ ಇನ್ಶೂರ್ಡ್. ಏನು ಸಮ್ ಇನ್ಶೂರ್ಡ್ ತೊಗೊಂಡಿರ್ತೀರಿ, ಈಗ ಒಂದು ವರ್ಷದಲ್ಲಿ 10 ಲಕ್ಷ ಕವರೇಜ್ ತೊಗೊಂಡಿರ್ತೀರಿ, ಆ ವರ್ಷ 10 ಲಕ್ಷ ಕವರೇಜ್ ಖಾಲಿ ಆಗಿರುತ್ತೆ, ಮತ್ತೆ ಅದನ್ನು ರೆಸ್ಟೋರ್ ಮಾಡುವಂಥ ಅವಕಾಶ ಇದೆ. ಕ್ಲೇಮ್ ಶೀಲ್ಡ್ ಪ್ಲಸ್ ಅನ್ನೋ ಆ್ಯಡ್ ಆನ್ಸ್ ಕೂಡ ಈ ಕೇರ್ ಸುಪ್ರೀಂ ಪಾಲಿಸಿಯಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಚಿಕ್ಕ ಕುಟುಂಬಕ್ಕೆ ಸೂಕ್ತ ಆಗುತ್ತೆ, ಸೊ ಪ್ಲಾನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬೆಸ್ಟ್ ಪಾಲಿಸಿ ಅಂತ ಹೇಳಿದ್ರೆ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ ಅಂತೇಳಿ. ಇದರಲ್ಲೂ ಕೂಡ 2022ರಿಂದ 2025ರವರೆಗಿನ ಡೇಟಾ ಪಾಯಿಂಟ್ಸನ್ನು ಆಧಾರವಾಗಿಟ್ಕೊಂಡು ಮೆಟ್ರಿಕ್ಸನ್ನು ಮಾಡಿದ್ದಾರೆ. 12,000ಕ್ಕಿಂತ ಜಾಸ್ತಿ ಹಾಸ್ಪಿಟಲ್ಗಳು ಇವರ ನೆಟ್ವರ್ಕ್ ಹಾಸ್ಪಿಟಲ್ಗಳಾಗಿವೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 95.81% ಇದೆ. ಇನ್ಕರ್ಡ್ ಕ್ಲೇಮ್ ರೇಷಿಯೋ 68.16% ಇದೆ. ಫ್ಯಾಮಿಲಿ ಫ್ಲೋಟರ್ ಸ್ಟ್ರಕ್ಚರ್ನಲ್ಲಿ 2 ದೊಡ್ಡವರು ಮತ್ತು 4 ಜನ ಮಕ್ಕಳಿಗೆ ಕವರೇಜ್ಗೆ ಅವಕಾಶ ಇದೆ. ಕೋರ್ ಫೀಚರ್ಸ್ ಏನಪ್ಪ ಇದೆ ಅಂತ ಹೇಳಿದ್ರೆ ಹೆಲ್ತ್ ರಿಟರ್ನ್ಸ್ ರಿವಾರ್ಡ್ ಹೆಲ್ಪ್ಸ್ ಯು ಅರ್ನ್ ಅಪ್ ಟು 100% ಪ್ರೀಮಿಯಂ ಬ್ಯಾಕ್. ಅಂದರೆ ನೀವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದನ್ನು ಸಾಬೀತುಪಡಿಸ್ಕೊಂಡು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಟ್ಟರೆ 100% ಪ್ರೀಮಿಯಮನ್ನು ವಾಪಸ್ ಪಡ್ಕೊಳ್ಳುವಂಥ ಅವಕಾಶ ಇದರಲ್ಲಿ ಇದೆ. ಮತ್ತು ಆಫರ್ಸ್ ಅ ರಿನ್ಯೂವಲ್ ಬೋನಸ್ ಆಫ್ 500% ದಟ್ ಸ್ಟೇಸ್ ಇಂಟ್ಯಾಕ್ಟ್ ಈವನ್ ಆಫ್ಟರ್ ಕ್ಲೇಮ್ಸ್. ಮತ್ತು ಆ ರೀತಿ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ 500% ಬೋನಸ್ ರಿನ್ಯೂವಲನ್ನು ಅವ್ರು ಕೊಡ್ತಾರೆ. ಆದರೆ ಅದಕ್ಕೆ ಪೂರಕವಾಗಿ ನಾವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಈ ಅನುಕೂಲ ಸಿಗುತ್ತೆ. 0 ಕೋಪೆ ಇದೆ, ರೂಮ್ ರೆಂಟ್ ಲಿಮಿಟ್ ಇಲ್ಲ, ಮತ್ತು ಅನ್ಲಿಮಿಟೆಡ್ ರೆಸ್ಟೋರೇಷನ್ ಬೆನಿಫಿಟ್ ಕೂಡ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ನಲ್ಲಿ ಇದೆ. ಆ್ಯಡ್ ಆನ್ಸು ಮತ್ತು ಕ್ರಾನಿಕ್ ಕೇರು ಮತ್ತು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ವೇಟಿಂಗ್ ಟೈಮು 0 ಡೇಸ್, ಅಂದರೆ ಯಾವುದೇ ವೇಟಿಂಗ್ ಪೀರಿಯಡ್ ಇದಕ್ಕೆ ಇರೋದಿಲ್ಲ. ಮತ್ತು ರೆಡ್ಯೂಸ್ ಜನರಲ್ ಪ್ರೀ ಎಕ್ಸಿಸ್ಟಿಂಗ್ ವೇಟಿಂಗ್ ಪೀರಿಯಡ್ ಫ್ರಮ್ 3 years to 1 to 2 years. ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಇರುವ ಕಾಯಿಲೆಗಳಿಗೆ 3 ವರ್ಷದವರೆಗೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಅಂದರೆ ಮೊದಲು 3 ವರ್ಷ ಯಾವುದೇ ಟ್ರೀಟ್ಮೆಂಟ್ಗೆ ನಾವು ಕವರೇಜನ್ನು ಕೊಡಲ್ಲ ಅನ್ನೋದಿರುತ್ತೆ. ಅದನ್ನು ಇವರು 1 ರಿಂದ 2 ವರ್ಷಕ್ಕೆ ಇಳಿಸ್ತಾರೆ. ಈ ಪಾಲಿಸಿನಲ್ಲಿ ಆ ಅನುಕೂಲ ಇದೆ. ಸರ್, ಡಿಟೋರ್ ಪಿಕ್ ಮಾಡಿರುವ ಬೆಸ್ಟ್ ಇನ್ಶೂರೆನ್ಸ್ಗಳಲ್ಲಿ 4th ಪೊಸಿಷನಲ್ಲಿರೋ ಪಾಲಿಸಿ ಯಾವುದು? ಈ 4th ಪೊಸಿಷನಲ್ಲಿ ಇರೋದು ನಿವಾಬೂಪ ರಿಅಶ್ಯೂರ್ 2.0 ಪ್ಲಾಟಿನಮ್ ಪ್ಲಸ್ ಅಂತ ಹೇಳಿ 2022ರಿಂದ 2025ರವರೆಗಿನ ಇನ್ಶೂರರ್ಸ್ ಮೆಟ್ರಿಕ್ಸನ್ನು ಇವರು ತಗೊಂಡಿದ್ದಾರೆ. 10,000ಕ್ಕೂ ಹೆಚ್ಚು ನೆಟ್ವರ್ಕ್ ಹಾಸ್ಪಿಟಲ್ಗಳು ನಿವಾಬೂಪ ರಿಅಶ್ಯೂರ್ 2.0 ಪ್ಲಾಟಿನಮ್ ಪ್ಲಸ್ ಈ ಪಾಲಿಸಿಯಲ್ಲಿ ಇದೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 91.62% ಇದೆ. ಇನ್ಕರ್ಡ್ ಕ್ಲೇಮ್ ರೇಷಿಯೋ 58.10% ಇದೆ. ಫ್ಯಾಮಿಲಿ ಫ್ಲೋಟರ್ ಸ್ಟ್ರಕ್ಚರ್ 2 ಜನ ದೊಡ್ಡವರು ಮತ್ತು 4 ಜನ ಮಕ್ಕಳನ್ನು ಈ ಪಾಲಿಸಿ ಕವರೇಜ್ ಮಾಡುತ್ತೆ. ಮತ್ತು ಅನ್ಲಿಮಿಟೆಡ್ ರೆಸ್ಟೋರೇಷನ್ ಬೆನಿಫಿಟ್ ಇದೆ ಇದರಲ್ಲಿ, ಕೋರ್ ಫೀಚರ್ಸ್ ಅಂತ ನೋಡೋದಾದರೆ. ಮತ್ತು ಇದರಲ್ಲಿ ಬೂಸ್ಟರ್ ಪ್ಲಸ್ ಅಂತೇಳಿ ಒಂದು ಫೀಚರ್ ಇದೆ. ಇದೇನಪ್ಪ ಅಂತ ಹೇಳಿದ್ರೆ ನಾವು ಯಾವ ವರ್ಷ ಕವರೇಜನ್ನು ನಾವು ಪಡ್ಕೊಳ್ಳೋದಿಲ್ಲ ಅದನ್ನು ನೆಕ್ಸ್ಟ್ ಇಯರ್ಗೆ ಅದನ್ನು ಗಣನೆಗೆ ತೆಗೆದುಕೊಂಡು ಅದು 5 ಪಟ್ಟು ಜಾಸ್ತಿ ಆಗೋವರೆಗೆ ಆ ಕವರೇಜನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಈಗ ನೋಡಿ, ಲಾಕ್ ದಿ ಕ್ಲಾಕ್ ಅನ್ನೋ ಒಂದು ಫೀಚರ್ ಇದರಲ್ಲಿದೆ. ಏನಪ್ಪ ಇದ್ರ ವಿಶೇಷ ಅಂತ ಹೇಳಿದ್ರೆ, ಈಗ ನೀವು ಈ ವರ್ಷ ಒಂದು ಪ್ರೀಮಿಯಮನ್ನು ಕಟ್ಟಿ ನೀವು ಇನ್ಶೂರೆನ್ಸನ್ನು ತೆಗೆದುಕೊಂಡಿದ್ರಿ. ನೀವು ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ 5 ವರ್ಷದ ತನಕ ನೀವೇನು ಕ್ಲೇಮೇ ಮಾಡಲ್ಲ. ಆವಾಗ ಆ 5 ವರ್ಷ ಪ್ರೀಮಿಯಂ ಒಂದೇ ರೀತಿ ಇರುತ್ತೆ. ಇದೊಂದು ಬಹಳ ವಿಶೇಷವಾದ ಫೀಚರ್. ನೋಡಿ, ಸಾಮಾನ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಿವಾಬೂಪ ರಿಅಶ್ಯೂರ್ 2.0 ಪ್ಲಾಟಿನಮ್ ಪ್ಲಸ್ನಲ್ಲಿ ಈ ಫೀಚರನ್ನು ಅವರು ಕೊಟ್ಟಿದ್ದಾರೆ. ಮತ್ತು 0 ಕೋಪೆ, 0 ರೂಮ್ ರೆಂಟ್ ಲಿಮಿಟು ಮತ್ತು 0 ಡಿಸೀಸ್ ಸಬ್ಲಿಮಿಟ್ಗಳು ಇದರಲ್ಲಿ ಅನ್ವಯ ಆಗ್ತವೆ. ಸೇಫ್ ಗಾರ್ಡ್ ಪ್ಲಸ್ ಅನ್ನೋ ಆ್ಯಡ್ ಆನ್ ಇದೆ. ಡಿಸೀಸ್ ಮ್ಯಾನೇಜ್ಮೆಂಟು, ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ಟು, ಪರ್ಸನಲ್ ಆಕ್ಸಿಡೆಂಟ್ ಕವರು, ಇದೆಲ್ಲವನ್ನು ಇದು ಗಣನೆಗೆ ತೆಗೆದುಕೊಳ್ಳುತ್ತೆ. ನಾವು 4 ಪಾಲಿಸಿಗಳ ಬೇರೆ ಬೇರೆ ಫೀಚರ್ಸನ್ನು ಹೇಳಿದ್ದೀವಿ. ಯಾವುದು ಅನ್ನೋ ಪ್ರಶ್ನೆ ಈಗಲೂ ನಿಮಗಿರುತ್ತೆ. ಅದಕ್ಕೆ ನಾವು ಆಗಲೇ ಹೇಳಿದ್ದು, ನೀವು ಡಿಟ್ಟೋದವ್ರ ಜೊತೆ ಒಂದು ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಅಗತ್ಯ ಏನು, ನಿಮ್ಮ ಆರ್ಥಿಕ ಸ್ಥಿತಿಗತಿ ಏನು, ನಿಮಗೆ ಯಾವ ರೀತಿಯ ಕವರೇಜ್ ಬೇಕು, ಇದೆಲ್ಲವನ್ನು ಮ್ಯಾಪ್ ಮಾಡಿ ಅದರಲ್ಲಿರೋ ಮಿತಿಗಳೇನು, ಇದೆಲ್ಲವೂ ನಿಮಗೆ ಅರ್ಥವಾಗುವಂತೆ ಅವರು ನಿಮಗೆ ಸೂಕ್ತವಾದ ಪಾಲಿಸಿಯನ್ನು ಸಜೆಸ್ಟ್ ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ಫ್ರೀ ಕಾಲನ್ನು ಬುಕ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ನಾವು ಇಷ್ಟೊತ್ತು ಯಾವ್ಯಾವ ಪಾಲಿಸಿನಲ್ಲಿರೋ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಸರ್.
ಆ್ಯಡ್ ಆನ್ಸ್ ಇದೆ, ಸೊ ಆ್ಯಡ್ ಆನ್ಸಿಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಈ ಥರದ್ದೆಲ್ಲ ಒಂದು ಆಲೋಚನೆ ಇರ್ತದೆ ಜನರಿಗೆ. ಜಾಸ್ತಿ ಫೀಚರ್ಸ್ ಅಂದರೆ ಜಾಸ್ತಿ ದುಡ್ಡು ಅನ್ನೋ ಥರ. ಸೊ ಈ ಬೆಸ್ಟ್ ಪಾಲಿಸಿಗಳ ಪ್ರೀಮಿಯಮನ್ನು ಅನಲೈಸ್ ಮಾಡಿದರೆ ಹೆಲ್ಪ್ ಆಗೋದು ಅನ್ನೋ ಥಾಟ್ ಇರುತ್ತೆ. ಸೊ ಅದಕ್ಕೂ ನಾವು ಪ್ರಿಪೇರ್ಡ್ ಆಗಿ ಬಂದಿದ್ದೀವಿ. ಸೊ ಪ್ರೈಸ್ ಕಂಪ್ಯಾರಿಸನ್ ಮಾಡಿ. ಖಂಡಿತ ಅಭಿ, ನೋಡಿ ಸ್ಕ್ರೀನ್ ಮೇಲೆ ನೋಡ್ಬೋದು ಅಂದಾಜು ಪ್ರೀಮಿಯಂ ಹೋಲಿಕೆ 15 ಲಕ್ಷ ಸಮ್ ಅಶ್ಯೂರ್ಡ್ಗೆ ಅಂತೇಳಿ ನಾವು ಇಲ್ಲಿ ತೋರಿಸಿದ್ದೀವಿ. ನೋಡಿ, ಇದು ನಾವು ಕೊಡ್ತಿರೋದು ಸಜೆಸ್ಟಿವ್. ಇದು ನಿಮ್ಮ ಏಜು, ಹೆಲ್ತ್ ಹಿಸ್ಟ್ರಿ ಇದರ ಆಧಾರದ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಾವು ಒಂದು ಹೋಲಿಸ್ಟಿಕ್ ಪಿಕ್ಚರನ್ನು ಈ ಟೇಬಲ್ ಮೂಲಕ ಕೊಡ್ತಿದ್ದೀವಿ. ಈಗ ಉದಾಹರಣೆಗೆ ಇಬ್ಬರು ವಯಸ್ಕರಿದ್ದಾರೆ, 31-32 ವರ್ಷದವರು ಅಂತ ಹೇಳಿದ್ರೆ HDFC ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯಲ್ಲಿ 22,272 ರೂಪಾಯಿ ಪ್ರೀಮಿಯಂ ಬರುವಂಥ ಸಾಧ್ಯತೆ ಇದೆ. 15 ಲಕ್ಷ ರೂಪಾಯಿ ಕವರೇಜ್ಗೆ. ಕೇರ್ ಸುಪ್ರೀಂನಲ್ಲಿ 19,707 ರೂಪಾಯಿ, ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ನಲ್ಲಿ 16,299 ರೂಪಾಯಿ, ನಿವಾ ಬೂಪಾ ರಿಯಶೂರ್ 2.0 ಪ್ಲಾಟಿನಮ್ ಪ್ಲಸ್ನಲ್ಲಿ 21,122 ರೂಪಾಯಿ. ಇದಿಷ್ಟು ಯಾವುದು ನಾವು ಪ್ರೀಮಿಯಂ ಹೇಳಿದ್ದು ಅಂತ ಹೇಳಿದ್ರೆ ಇಬ್ಬರು ವಯಸ್ಕರಿಗೆ. ಇಬ್ಬರು ವಯಸ್ಕರು ಮತ್ತು ಒಂದು ಮಗು ಇದೆ ಅಂದರೆ ಅವರ ಏಜು 35 ವರ್ಷ, 34 ವರ್ಷ ಮತ್ತು 5 ವರ್ಷ ಅಂತ ನಾವು ಗಣನೆಗೆ ತೆಗೆದುಕೊಂಡ್ರೆ HDFC ಎರ್ಗೋದಲ್ಲಿ 27,222 ರೂಪಾಯಿ ಪ್ರೀಮಿಯಂ ಬರುತ್ತೆ. ಕೇರ್ ಸುಪ್ರೀಂನಲ್ಲಿ 24,831 ರೂಪಾಯಿ ಪ್ರೀಮಿಯಂ ಬರ್ಬೋದು. ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ನಲ್ಲಿ 21,478 ರೂಪಾಯಿವರೆಗೆ ಪ್ರೀಮಿಯಂ ಬರ್ಬೋದು. ನಿವಾ ಬೂಪಾ ರಿಯಶೂರ್ 2.0 ಪ್ಲಾಟಿನಮ್ ಪ್ಲಸ್ನಲ್ಲಿ 27,568 ರೂಪಾಯಿವರೆಗೆ ಪ್ರೀಮಿಯಂ ಬರ್ಬೋದು. ಮತ್ತು ಇಬ್ಬರು ವಯಸ್ಕರು ಸೀನಿಯರ್ ಸಿಟಿಸನ್ಸ್ ಅಂತ ತಗೊಂಡ್ರೆ 62 ವರ್ಷ 63 ವರ್ಷ ಅಂತ ತಗೊಳ್ಳಿ. ಅವ್ರಿಗೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೊಂಡ್ರೆ ನಿಮಗೆ HDFC ಎರ್ಗೋದಲ್ಲಿ 81,829 ರೂಪಾಯಿ ಬರ್ಬೋದು. ಜೊತೆಗೆ ಕೇರ್ ಪ್ರೀಮಿಯಂನಲ್ಲಿ 68,926 ರೂಪಾಯಿ ಬರ್ಬೋದು. ಹಾಗೆಯೇ ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್ನಲ್ಲಿ 66,505 ರೂಪಾಯಿ ಬರ್ಬೋದು. ಮತ್ತು ನಿವಾ ಬೂಪಾ ರಿಯಶೂರ್ 2.0 ಪ್ಲಾಟಿನಮ್ ಪ್ಲಸ್ನಲ್ಲಿ 75,171 ರೂಪಾಯಿ ಬರ್ಬೋದು. ನಾವು ಆಗಲೇ ಹೇಳಿದ್ವಿ ನೋಡಿ, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತೆಗೆದುಕೊಂಡಾಗ ಉದಾಹರಣೆಗೆ 31, 32 ಅಥವಾ 34, 35 ಮತ್ತು 5 ವರ್ಷದ ಮಗು ಅಂತ ನೋಡಿದಾಗ ನೋಡಿ ಪ್ರೀಮಿಯಂ ಕಡಿಮೆ ಇರುತ್ತೆ. ಹಾಗೆಯೇ ನೋಡಿ ವಯಸ್ಸು ಜಾಸ್ತಿ ಆಯಿತು, 62, 63 ಅನ್ನೋ ಉದಾಹರಣೆಯಲ್ಲಿ ತಗೊಂಡ್ರೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಯಸ್ಸು ಜಾಸ್ತಿ ಆದಾಗ ಇಂಡಿವಿಜುವಲ್ ಪಾಲಿಸಿ ಬೆಸ್ಟು, ವಯಸ್ಸು ಕಡಿಮೆ ಇದ್ದಾಗ, ಕುಟುಂಬದ ಆ್ಯಾವ್ರೇಜ್ ವಯಸ್ಸು ಕಡಿಮೆ ಇದ್ದಾಗ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಬೆಸ್ಟು ಅನ್ನೋದ ಕ್ಲಿಯರ್ ಆಗಿ ಇಲ್ಲಿ ಪ್ರೀಮಿಯಂ ಮೂಲಕನೂ ನಮಗೆ ಅರ್ಥ ಆಗ್ತಿದೆ. ನಾವು ಮತ್ತೊಮ್ಮೆ ಹೇಳ್ತಿದ್ದೀವಿ, ಇದು ಇಂಡಿಕೇಟಿವ್ ಪ್ರೀಮಿಯಮ್ಸ್ ಮಾತ್ರ, ಇದೇ ಫೈನಲ್ ಪ್ರೈಸ್ ಅಲ್ಲ ಅನ್ನೋ ಕ್ಲಾರಿಟಿ ನೋಡುಗರೆಲ್ಲರಿಗೂ ಇರಲಿ. ಇದು ನಾವು ಇಂಡಿಕೇಟಿವ್ ಪ್ರೈಸಸ್ ಅನ್ನೋದು ಎಲ್ಲರಿಗೂ ಇರಬೇಕಾದಂಥ ಒಂದು ಸ್ಪಷ್ಟತೆ. ಸರ್, ಇಷ್ಟೆಲ್ಲ ಕೇಳಿದ ಮೇಲೆ ಜನರಿಗೆ ಅನಿಸಿರುತ್ತೆ ಯಾವುದೋ ಒಂದು ಪಾಲಿಸಿ ನನ್ನ ಬಜೆಟ್ಗೆ ತಕ್ಕ ಹಾಗೆ ನಾನು ಚೂಸ್ ಮಾಡ್ಕೊಂಡು ಬೇಡ ಅಂತ. ಅದ್ರ ಜೊತೆಗೆ ಸರ್, ಇನ್ಶೂರೆನ್ಸ್ ಕಂಪನಿಗಳು ಬಿಸ್ನೆಸ್ ಮಾಡ್ತಿರೋದು ಅವ್ರೇನು ಉಪಕಾರ ಮಾಡ್ತಿಲ್ಲ, ಡೆಫಿನೆಟ್ಲಿ ಜನರಿಗೆ ಅದು ಆಲೋಚನೆ ಇರ್ತದೆ. ಹೀಗಿದ್ದಾಗ ಅವ್ರು ಏನೇ ಫೀಚರ್ಸ್ ಅಂತ ಕೊಟ್ಟರು ಸ್ಮಾರ್ಟಾಗಿ ನೀವು ಗಮನಿಸಲೇಬೇಕಾದ ಕೆಲವು ಅಂಶಗಳಿರ್ತವೆ. ಸೊ ಅದು ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅಂತಾರಲ್ಲ ಹಾಗೆ. ಸೊ ಗಮನಿಸಬೇಕಾದ ಬಹಳ ಪ್ರಮುಖ ಅಂಶಗಳು ಅಂತ ಒಂದು ಪಟ್ಟಿ ಕೊಡೋದಾದರೆ ಯಾವುದು ಪ್ರಯಾರಿಟಿನಲ್ಲಿ ಬರುತ್ತೆ ಸರ್? ಖಂಡಿತ ಅಭಿ, ಈಗ ನೋಡಿ ರೆಸ್ಟೋರೇಷನ್ ಬೆನಿಫಿಟಲ್ಲಿ ಕೆಲವು ಕಂಡೀಷನ್ಸನ್ನು ಹಾಕಿರ್ತಾರೆ. ನೋಡಿ, ಈ ರೀತಿ ಸಮಸ್ಯೆ ಆದರೆ ಈ ರೀತಿ ರೆಸ್ಟೋರೇಷನ್ ಕೊಡ್ತೀವಿ ಅನ್ನೋ ಸಬ್ ಕ್ಲಾಸ್ಗಳು ಇರ್ತವೆ. ಉದಾಹರಣೆಗೆ 10 ಲಕ್ಷ ಕವರೇಜ್ ತೊಗೊಂಡಿರ್ತೀವಿ, 2 ಲಕ್ಷ ಕವರೇಜನ್ನು ನಾವು ಬಳಸ್ಕೊತೀವಿ. ಆ 2 ಲಕ್ಷ ಇಮಿಡಿಯೇಟಾಗಿ ರೆಸ್ಟೋರ್ ಆಗುತ್ತಾ? ಆ 2 ಲಕ್ಷ ರೆಸ್ಟೋರ್ ಆದರೆ ನಾನು ಈಗಾಗಲೇ ಪಡೆದಿರುವ ಕಾಯಿಲೆಗೆ ಮತ್ತೆ ಚಿಕಿತ್ಸೆನ ಪಡ್ಕೊಳ್ಳಿಕ್ಕೆ ಆ ಕವರೇಜ್ ಅನ್ವಯ ಆಗುತ್ತಾ? ಈ ರೀತಿಯ ಒಂದು ಪ್ರಶ್ನೆಗಳು ಬರ್ತವೆ. ಈ ಕ್ಲಾರಿಟಿಯನ್ನು ಈ ರೆಸ್ಟೋರೇಷನ್ ಬೆನಿಫಿಟ್ ಬಗ್ಗೆ ನೀವು ಕೇಳಿ ಪಡ್ಕೋಬೇಕು. ಹಾಗೆಯೇ ಕ್ಲೇಮ್ ಡಿಡಕ್ಷನ್ಸ್ ಬಗ್ಗೆ, ಈಗ ನೋಡಿ ಕೋಪೇ ಅಂತಿರುತ್ತೆ. ಈಗ 100 ರೂಪಾಯಿ ಇನ್ಶೂರೆನ್ಸಿಗೆ ಖರ್ಚಾದರೆ ಕ್ಲೇಮ್ ಬಂದರೆ 25 ರೂಪಾಯಿ ನೀನು ಕೊಡಪ್ಪ, 75 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಥರ ಲಿಮಿಟ್ಸ್ ಇದೆಯಾ? ಅಥವಾ ಕೆಲವು ಕಾಯಿಲೆಗಳಿಗೆ ನಿರ್ದಿಷ್ಟವಾಗಿ ನಾನು ಇಷ್ಟೇ ಕವರೇಜ್ ಕೊಡೋದು ಅನ್ನೋ ಒಂದು ಲಿಮಿಟ್ಗಳನ್ನು ಹಾಕಿರ್ತಾರೆ, ಕ್ಲೇಮ್ ಡಿಡಕ್ಷನ್ಸನ್ನು ಹಾಕಿರ್ತಾರೆ. ಅದ್ರ ಬಗ್ಗೆ ಗಮನವನ್ನು ಹರಿಸೋದು ತುಂಬ ಇಂಪಾರ್ಟೆಂಟು. ಮತ್ತು ಡಿಪೆಂಡೆಂಟ್ ವಯಸ್ಸಿನ ಮಿತಿಗಳನ್ನು ಚೆಕ್ ಮಾಡಿ. ಈಗ ನೋಡಿ, ಸಾಮಾನ್ಯವಾಗಿ ಮಕ್ಕಳನ್ನು 90 ದಿನಗಳಿಂದ ಹಿಡಿದು, ಅಂದರೆ ಹುಟ್ಟಿದ 90 ದಿನಗಳಿಂದ ಹಿಡಿದು ಮಧ್ಯ ವಯಸ್ಸು ಅಂದರೆ 20-25 ವರ್ಷದವರೆಗೆ ಕವರೇಜನ್ನು ಕೊಡ್ತಾರೆ. ಅವರು ಆ ನಿರ್ದಿಷ್ಟ ಮಿತಿಯನ್ನು ದಾಟಿದ ನಂತರ ಫ್ಯಾಮಿಲಿ ಫ್ಲೋಟರ್ನಿಂದ ಹೊರಬಂದು ತಮ್ಮದೇ ಆದ ಪ್ರತ್ಯೇಕ ಇಂಡಿವಿಜುವಲ್ ಹೆಲ್ತ್ ಪಾಲಿಸಿಯನ್ನು ಮಾಡಿಸ್ಕೋಬೇಕಾಗಿ ಬರುತ್ತೆ. ಆ ರೀತಿಯ ಮಿತಿಗಳಿದಾವ ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ನವಜಾತ ಶಿಶುವಿನ ಕವರೇಜ್ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ನವಜಾತ ಶಿಶುವನ್ನು ಸಾಮಾನ್ಯವಾಗಿ ಹುಟ್ಟಿದ 90 ದಿನಗಳ ನಂತರ ಅಷ್ಟೇ ಕವರ್ ಮಾಡ್ತಾರೆ. ಅಂದರೆ ಡೇ 1 ಕವರೇಜನ್ನು ಸುಮಾರು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡೋದಿಲ್ಲ.
ನೀವು ಅವರನ್ನು ಪಾಲಿಸಿಗೆ ಅಧಿಕೃತವಾಗಿ ಸೇರಿಸ್ಬೇಕಾಗತ್ತೆ. ಆಟೋಮೆಟಿಕ್ಕಾಗಿ ಅದು ಸೇರೋದಿಲ್ಲ. ನಿಮ್ಮ ಪಾಲಿಸಿಯಲ್ಲಿ ಈಗ ಆಲ್ರೆಡಿ ಸ್ಪೆಷಲೈಸ್ಡ್ ಮೆಟರ್ನಿಟಿ ಬೆನಿಫಿಟ್ಗಳು ಇದ್ದರೆ ಮಗುವಿಗೆ ಮೊದಲನೇ ದಿನದಿಂದಲೇ ಕವರೇಜ್ ಸಿಗಬಹುದು. ಆ ರೀತಿಯ ಮಿತಿಗಳು ನಿಮ್ಮ ಪಾಲಿಸಿಯಲ್ಲಿ ಇದಾವ, ಆ ರೀತಿಯ ಅನುಕೂಲಗಳಿದಾವ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ಮೆಡಿಕಲ್ ಹಿಸ್ಟ್ರಿಯನ್ನು ಸಂಪೂರ್ಣವಾಗಿ ತಿಳಿಸಿ. ತುಂಬ ಜನ ಏನು ತಪ್ಪು ಮಾಡ್ತಾರೆ, ಕಾಯಿಲೆ ಇದಿಲ್ಲ ಮತ್ತೊಂದು ಕಾಯಿಲೆ ಇಲ್ಲ ಅಂತ ಸುಳ್ಳು ಹೇಳಿ ಪ್ರೀಮಿಯಂ ಕಮ್ಮಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಂತರದಲ್ಲಿ ಸಮಸ್ಯೆ ಆದಾಗ ಕವರೇಜ್ ಸಿಗದೆ ಪರದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಾಗ ನಿಮ್ಮ ಮೆಡಿಕಲ್ ಹಿಸ್ಟ್ರಿಯನ್ನು, ಏನಾಗಿದೆ, ಏನು ಸಮಸ್ಯೆ ಇದೆ, ಇಲ್ಲೆಲ್ಲವನ್ನು ಕೂಲಂಕುಷವಾಗಿ ತಿಳಿಸಿ ಅರ್ಜಿಯಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿ. ಆವಾಗ ನಿಮಗೆ ಕವರೇಜ್ ಸಂದರ್ಭದಲ್ಲಿ ಚಾಲೆಂಜಸ್ಗಳು ಕಡಿಮೆ ಆಗ್ತವೆ ಅಥವಾ ಚಾಲೆಂಜಸ್ ಬರೋದಿಲ್ಲ. ಪಾಲಿಸಿಯ ಷರತ್ತುಗಳನ್ನು ಎಚ್ಚರಿಕೆಯಿಂದ ರಿವ್ಯೂ ಮಾಡಿ. ಈಗ ನೋಡಿ, ಒಂದು ಪಾಲಿಸಿ ಅಂದ ತಕ್ಷಣ 10-20 ಪೇಜ್ ಇರುತ್ತದು. ಅದನ್ನು ನೀವು ಪ್ರತಿ ಲೈನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ನಂತರ ಪಾಲಿಸಿ ತಗೊಳ್ಳಿ. ಈಗ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಂದಾಗ ಮತ್ತೆ ಪ್ರಶ್ನೆ ಬರುತ್ತೆ ನೋಡಿ, ಅದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಇರೋದಿಲ್ಲ. ಈ ಕೋಪೆ ಅಥವಾ ಈಗ ರೂಮ್ ರೆಂಟ್ ಲಿಮಿಟ್ ಅಂದ್ರೆ ಏನು, ರೂಮ್ಗೆ ಲಿಮಿಟು ಅಂತ ಸಾಮಾನ್ಯ ಜನ ಅನ್ಕೋತಾರೆ. ಸೊ ಈ ರೀತಿಯ ಒಂದು ಇನ್ಶೂರೆನ್ಸ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಮ್ಗೆ ಅರ್ಥ ಆಗ್ತಿಲ್ಲ, ಏನು ಮಾಡಲಿ ಅಂದರೆ ಎಗೇನ್ ನಾವು ಆಲ್ರೆಡಿ ಸೊಲ್ಯೂಷನನ್ನು ಕೊಟ್ಟಿದ್ದೀವಿ. ಡಿಟ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡಿ ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಪಾಲಿಸಿಯನ್ನು ಅವರು ಒದಗಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಸರಿಯಾದ ಸಲಹೆಯನ್ನು ಕೊಡ್ತಾರೆ. ನೀವು ಇನ್ಶೂರೆನ್ಸ್ ನಿಮ್ಮ ಹತ್ರ ಈಗ ಆಲ್ರೆಡಿ ಇರ್ಬೋದು ಅಥವಾ ಇನ್ಶೂರೆನ್ಸ್ ತಗೋಬೇಕು ಅಂತ ನಿಮ್ಗೆ ಅನಿಸ್ಬೋದು. ಇದು ಯಾವುದೇ ಸಂದರ್ಭಕ್ಕೆ ಅವರು ಫ್ರೀಯಾಗಿ ನಿಮ್ಮ ಮಾತೃಭಾಷೆಯಲ್ಲಿ ಅಡ್ವೈಸ್ ಮಾಡ್ತಾರೆ. ನಾನು ಆಗಲೇ ಹೇಳಿದೆ, ಝೀರೋ ದ ಬ್ಯಾಕ್ ಸಂಸ್ಥೆ ಇದು. ಮತ್ತು ಕ್ಲೇಮ್ ಸಂದರ್ಭದಲ್ಲೂ ಕೂಡ ಅವರು ನೆರವಿಗೆ ಬರ್ತಾರೆ. ನೋಡಿ, ಈಗ ನೋಡಿ, ಒಂದು 20 ಪೇಜ್ ಡಾಕ್ಯುಮೆಂಟ್ ಇದೆಯಪ್ಪ, ನಂಗೆ ಇದು ಅರ್ಥನೇ ಆಗಲ್ಲ, ನನ್ನ ಪರವಾಗಿ ಯಾರು ಸರಿಯಾಗಿ ನಂಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ರೆ ಡಿಟ್ಟೋದವರು ಆ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ಆದಷ್ಟು ಬೇಗ ಫ್ರೀ ಕಾಲನ್ನು ಬುಕ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ನಿಂದ ಅನುಕೂಲ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಾಂಪ್ರಮೈಸ್ ಆಗುವಂಥ ಪ್ರಾಡಕ್ಟ್ ಅಲ್ಲ. ಕುಟುಂಬದಲ್ಲಿ ಯಾರು ದುಡಿತಾರೆ ಅವ್ರಿಗೆ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಸಾಕು ಅನ್ನೋ ಕಾಲ ಇದಲ್ಲ, ಪ್ರತಿಯೊಬ್ಬರಿಗೂ ಬೇಕು. ನಾನು ಆಗಲೇ ಉದಾಹರಣೆ ಹೇಳಿದೆ, ನಮ್ಮ ಆಫೀಸಲ್ಲಿ ಇಬ್ಬರು ಮಕ್ಕಳಿಗೆ ಅಟ್ ಎ ಟೈಮ್ ಹೆಲ್ತ್ ಇಶ್ಯೂ ಬಂದಿದೆ. ಅವರ ಪರಿಸ್ಥಿತಿ ಏನಾಗ್ಬೋದು, ಅವರ ಕವರೇಜು, ಮತ್ತೊಂದು ಕಡೆ ಈಗ ಹಣದ ಟೆನ್ಷನ್ನು, ಇದೆಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ಸೊ ಹಾಗಾಗಿ ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿ. ಥ್ಯಾಂಕ್ ಯು ಸರ್. ತುಂಬ ಡೀಟೇಲ್ಡ್ ಆಗಿ ಯಾವ ಥರದ ಮೆಟ್ರಿಕ್ಸನ್ನು ನೋಡಿ ಬೆಸ್ಟ್ ಪಾಲಿಸಿ ಅಂತ ಚೂಸ್ ಮಾಡಬೇಕು, ಪ್ರೈಸ್ ಎಷ್ಟಿರ್ಬೋದು, ಎಲ್ಲದ್ರ ಬಗ್ಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅವಿ. ಓಕೆ, ಸೊ ನೀವು ಈಗ ಮಾತಾಡಬೇಕು, ನಾನು ಯಾವ ಪಾಲಿಸಿ ತೊಗೋಬೇಕು ಅನ್ನೋದಕ್ಕೆ ಮುಂಚೆ ಈ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೀವು ನನಗಿಂಥದ್ದು ಬೇಕು ಅಂತ ಕೇಳಬೇಕಾದ್ರೆ 4 ಪಾಯಿಂಟ್ ನೀವು ಬರ್ಕೊಂಡಿದ್ದಾಗ ಕ್ಲಾರಿಟಿ ತೊಗೊಳಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಈಗ ನನ್ನ ತಾಯಿಗೆ ತುಂಬ ವರ್ಷದಿಂದ ಹುಷಾರಿಲ್ಲ, ಅವರಿಗೆ ಕವರೇಜ್ ಸಿಗುತ್ತಾ, ಪದೇ ಕಾಯಿಲೆ ಆದರೆ ಸಿಗುತ್ತಾ, ಆ ರಿಸ್ಟೋರೇಷನ್ ಬೆನಿಫಿಟ್ ಅಂತ ಬಂದಿದ್ದು ಅದೇ ಕಾರಣಕ್ಕಾಗಿ. ಸೊ ಇದೆಲ್ಲವನ್ನು ಬರ್ಕೊಂಡಾಗ ನೀವು ಆಲ್ರೆಡಿ ಅರ್ಧ ಕ್ಲಾರಿಟಿ ಬಂದುಬಿಟ್ಟಿರುತ್ತೆ. ಇನ್ನೂ ಯಾವುದೇ ಥರದ ಮೋಸಕ್ಕೆ ಅವಕಾಶ ಇಲ್ಲದ ಹಾಗೆ, ಯಾವುದೋ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲದ ಹಾಗೆ ನೀವು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಯನ್ನು ಪಡ್ಕೊಂಡು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ಅಂತ ನಾನಂತೂ ಆಶಿಸ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ, ಇದು ನಮ್ಗೆ ಇಷ್ಟ ಆಯಿತು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರಿಗೆ ಅವಶ್ಯಕತೆ ಇದೆ, ಯಾರು ಈ ರೀತಿ ಹಾಸ್ಪಿಟಲ್ ಬಿಲ್ಲಿಗೆ ಯಾರೋ ಫೋನ್ ಮಾಡಿ ಯಾರಾದರೂ ಹೆಲ್ಪ್ ಮಾಡ್ಬೋದಾ, ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಆಗ್ಬೋದಾ ಅಂತ ಕಷ್ಟಪಟ್ಟಿರ್ತಾರಲ್ಲ, ಅಂಥವ್ರಿಗೆ ವಿಡಿಯೋ ಲಿಂಕನ್ನು ತಪ್ಪದೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.